ತೈಲ ಮತ್ತು ಹಾಲಿನ ದರ ಏರಿಕೆಯ ನಂತರ ಈಗ ಮತ್ತೊಂದು ಶಾಕ್ ಗ್ರಾಹಕರನ್ನ ಸುಡಲಿದೆ ಆಟೋ ಪ್ರಯಾಣ ದರ. ಇನ್ಮೇಲೆ ಆಟೋದಲ್ಲಿ ಪ್ರಯಾಣಿಸಬೇಕು ಅಂತ ಹೇಳಿದ್ರು ಕೂಡ ಹೆಚ್ಚು ಹಣವನ್ನ ಕೊಡಬೇಕಾದಂತಹ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಶೀಘ್ರದಲ್ಲೇ ಆಟೋ ದರ ಪರಿಷ್ಕರಣೆ ಆಗಬಹುದು. ದರ ಏರಿಕೆಗೆ ಆಟೋ ಚಾಲಕರ ಸಂಘ ಈಗ ಒತ್ತಾಯ ಮಾಡಿದೆ. ಮಿನಿಮಮ್ ಚಾರ್ಜ್ ನ 40 ರೂಪಾಯಿಗೆ ಹೆಚ್ಚಳ ಮಾಡಿ ಅಂತ ಹೇಳಿ ಅವರು ಬೇಡಿಕೆ ಇದೆ. 30 ರೂಪಾಯಿ ಇದೆ ಈಗ, ಪ್ರತಿ ಕಿಲೋಮೀಟರ್ಗೆ 20 ರೂಪಾಯಿ ಮಾಡಿ. ಈಗಿರುವಂತಹ 30 ರೂಪಾಯಿ ಮಿನಿಮಮ್ ಚಾರ್ಜ್ ಮತ್ತೆ 15 ರೂಪಾಯಿ ಪ್ರತಿ ಕಿಲೋಮೀಟರ್ಗೆ ಏನಿದೆ ಅದನ್ನ ಜಾಸ್ತಿ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಬೆಂಗಳೂರು ನಗರ ಜಿಲ್ಲಾ ಉಪ ಆಯುಕ್ತರಿಗೆ ಮನವಿಯನ್ನ ಸಲ್ಲಿಸಿದರೆ ಸದ್ಯ 2 ಕಿಲೋಮೀಟರ್ಗೆ 30 ರೂಪಾಯಿ ಇದೆ ಮಿನಿಮಮ್ ಚಾರ್ಜ್ ಆಟೋದಲ್ಲಿ. ಅದಾದ್ಮೇಲೆ ಪ್ರತಿ ಕಿಲೋಮೀಟರ್ಗೆ ಸದ್ಯದ ದರ ಇರುವಂತದ್ದು 15 ರೂಪಾಯಿ. ಆದ್ರೆ ಈಗ ಮಿನಿಮಮ್ ಚಾರ್ಜ್ ಅನ್ನ ಜಾಸ್ತಿ ಮಾಡಿ 40 ರೂಪಾಯಿ ಮಾಡಿ ಮತ್ತೆ ಪ್ರತಿ ಕಿಲೋಮೀಟರ್ಗೆ 20 ರೂಪಾಯಿ ಹೆಂಗ್ ಮಾಡಿಕೊಡಿ ಅಂತ ಹೇಳಿ ಮನವಿ ಮಾಡ್ತಾರೆ. ಈ ಬೆಲೆ ಏರಿಕೆಯಾಗಿ 2021 ಡಿಸೆಂಬರಲ್ಲಿ ಆಗಿದ್ದು, ಅಂದರೆ ಹೆಚ್ಚು ಕಮ್ಮಿ 3 ವರ್ಷ 4ನೇ ವರ್ಷಕ್ಕೆ ಬೀಳ್ತಾ ಇದೆ. ಹಾಗಾಗಿ ಕಾಲಕ್ಕೆ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರನೂ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸಲ್ಲಿ ಹೇಳಿದೆ. ಹಂಗಾಗಿ ದರ ಏರಿಕೆ ಮಾಡೋದ್ರಿಂದ ಎಲ್ರಿಗೂ ಆಟೋ ಒಂದು ಸಾರ್ವಜನಿಕರಿಗೆ ಸೇವೆ ಆಗಿರೋದ್ರಿಂದ ಆಟೋ ರಿಕ್ಷಾ ಎಲ್ರಿಗೂ ಆಟೋ ಸಿಗಬೇಕು, ಸರಿಯಾದ ದರದಲ್ಲಿ ಸಿಗಬೇಕು ಅನ್ನೋ ಉದ್ದೇಶಕ್ಕೆ ನಾವು ಕರೆಕ್ಟಾಗಿ ಮೀಟ್ರ್ ಹಾಕೊಂಡು ಓಡಿಸಿ ಕರೆದ ತಕ್ಷಣ ಆಟೋ ಸಿಗಬೇಕು ಅನ್ನೋ ಉದ್ದೇಶಕ್ಕೆ ಈ ದರ ಏರಿಕೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಎಷ್ಟು ಇದೆ, ಎಷ್ಟು ಏರಿಕೆ ಮಾಡ್ಕೋಬೇಕು? ಈ ಇರೋದು 30 ರೂಪಾಯಿ 2 ಕಿಲೋಮೀಟ್ರಿಗೆ, 15 ರೂಪಾಯಿ ಪರ್ ಕಿಲೋಮೀಟ್ರಿಗೆ. ನಾವು ಅದನ್ನು 5 ರೂಪಾಯಿ ಎಕ್ಸ್ಟೆಂಡ್ ಮಾಡಿ ಅಂತ ಹೇಳಿದ್ರೆ 40 ರೂಪಾಯಿ 2 ಕಿಲೋಮೀಟ್ರಿಗೆ, 20 ರೂಪಾಯಿ ಪರ್ ಕಿಲೋಮೀಟ್ರ್ ಕೊಡಬೇಕು ಅಂತ. ಹಿಂಗೆ ಮಾಡೋದ್ರಿಂದ ಎಲ್ಲರೂ ಮೀಟ್ರ್ ಹಾಕೊಂಡು ಓಡಿಸ್ಲಿ. ಈ ಆಪ್ಗಳನ್ನವರು ಆಪ್ನಲ್ಲಿ ವಿಪರೀತ ದುಡ್ಡು ತೋರಿಸೋದು ಅಥವಾ ಪೀಕ್ ಅವರ್ ಒಂದು ದುಡ್ಡು ತೋರಿಸೋದು ಎಲ್ಲ ಮಾಡಿ ಜನರಿಗೆ ಒಂದು ಮೋಸ ಆಗ್ತಿದೆ. ಜನರು ಆಟೋ ಬಳಸೋದು ಕಡಿಮೆ ಮಾಡ್ತಾಯಿದ್ದಾರೆ. ಏನು ನಮ್ಮ ರಾಜ್ಯ ಸರ್ಕಾರ ಕಳೆದ 2021ರಲ್ಲಿ ಮೀಟರ್ನ ರಿವೈಸ್ನ ಮಾಡಿದರು, ಪರಿಷ್ಕರಣೆ ಮಾಡಿದ್ರು, ದರನ ಪರಿಷ್ಕರಣೆ ಮಾಡಿದರು. ಅವತ್ತಿಗೆ ನಮಗೆ ಲೆಕ್ಕ ಹಾಕಿದ್ರೆ ನಮಗೆ 25 ರೂಪಾಯಿ ಏನು ಮಿನಿಮಮ್ 50 ರೂಪಾಯಿ, ಕಿಲೋಮೀಟ್ರ್ 25 ರೂಪಾಯಿ ಬರಬೇಕಾಯಿತು. ಕಾರಣ ಯಾಕಂದರೆ ನಮಗೆ 8-9 ವರ್ಷಗಳ ಮೇಲೆ, ಅಂದರೆ 2013 ಮತ್ತು ನಮ್ಮ ಏನು ಓಲಾ ಉಬರ್ ಕಾಂಪಿಟೇಷನಲ್ಲಿ ನಾವು ಸುಮಾರು ಸತತವಾಗಿ 8 ವರ್ಷಗಳ ನಾವು ಯಾವುದೇ ದರವನ್ನು ಕೇಳಿರಲಿಲ್ಲ. ಆದರೆ ದಿನ ಇವತ್ತು ಅಗತ್ಯ ವಸ್ತುಗಳು ದರ ಜಾಸ್ತಿ ಆಗ್ತಾಯಿದೆ. ಜೊತೆಗೆ ಇವತ್ತು ಓಲಾ ಉಬರಲ್ಲಿ ಓಡಾಡ್ತಕ್ಕಂಥ 2 ಕಿಲೋಮೀಟ್ರಿಗೆ 60-80 ರೂಪಾಯಿ ಪ್ಯಾಸೆಂಜರ್ ಥರ ಪಡಿತಾ ಇದ್ದಾರೆ. ಆಟೋ ಪ್ರಯಾಣಿಕರ ಹಿತದೃಷ್ಟಿಯಿಂದ 20 ರೂಪಾಯಿ ಕಿಲೋಮೀಟ್ರ್ ಮತ್ತು ಮಿನಿಮಮ್ 40 ರೂಪಾಯಿ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಸರ್, ಈಗಾಗಲೇ 30 ರೂಪಾಯಿ ಇದೆ ಮಿನಿಮಮ್, ಈಗ ಎಷ್ಟು ಹೆಚ್ಚಳನ ಕೇಳ್ತಿರುವಂಥದ್ದು? ಈಗ ನಾವು 10 ರೂಪಾಯಿ ಹೆಚ್ಚಾಗಿ ಕೇಳ್ತಾ ಇದ್ದೀವಿ. ಮಿನಿಮಮ್ ಇವತ್ತು 30 ಇದೆ, 40 ರೂಪಾಯಿ ಕೇಳ್ತಾ ಇದ್ದೀವಿ. ಕಿಲೋಮೀಟ್ರ್ 15 ರೂಪಾಯಿ ಇದೆ, 20 ರೂಪಾಯಿ ಕೇಳ್ತಾ ಇದ್ದೀವಿ. ಈಗ ಬೆಂಗಳೂರು ನಗರ ಜಿಲ್ಲಾ ಉಪ ಆಯುಕ್ತರಿಗೆ ಸಂಘ ಪತ್ರವನ್ನು ಬರೆದಿದೆ. ಆಟೋ ಚಾಲಕರ ಸಂಘ ಬರೆದಿರುವಂತಹ ಒಂದು ಪತ್ರ. ಇದರಲ್ಲಿ 2021 ಡಿಸೆಂಬರ್ 20ನೇ ತಾರೀಕು ದರ ಪರಿಷ್ಕರಣೆ ಆಗಿರುವಂಥದ್ದು. ಅದಾದ ಮೇಲೆ ಆಲ್ಮೋಸ್ಟ್ 2-3 ವರ್ಷಗಳಾಯಿತು, ನಮಗೆ ಇನ್ನೂ ಕೂಡ ಪರಿಷ್ಕರಣೆ ಆಗಿಲ್ಲ. ಸೊ ಹಾಗಾಗಿ ಈ 2.5 ವರ್ಷಗಳಿಂದಲೂ ಕೂಡ ಪ್ರಯಾಣ ದರ ಹೆಚ್ಚಳ ಆಗಿಲ್ಲ. ಅದು ಬಿಟ್ಟು ಬೇರೆ ಎಲ್ಲ ದರಗಳು ಕೂಡ ಜಾಸ್ತಿ ಆಗಿದೆ. ಮತ್ತೊಂದು ಕಡೆ ಓಲಾ, ಉಬರ್, ಸೊ ಇವರೆಲ್ಲರೂ ಕೂಡ ಬೇಕಾಬಿಟ್ಟಿಯಾಗಿ ತಮಗೆ ಎಷ್ಟು ಮನಸ್ಸಿಗೆ ಬರುತ್ತೋ ಅಷ್ಟು ರೀತಿಯಲ್ಲಿ ಅವರು ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ ಅದೆಲ್ಲವನ್ನೂ ಕೂಡ ತಪ್ಪಿಸಬೇಕು ಅಂತ ಹೇಳಿದ್ರೆ ನಮಗೆ ಮಿನಿಮಮ್ ದರ ಹೆಚ್ಚಳ ಮಾಡಿಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಕಿರಣ್ ಸೂರ್ಯ ನೀಡ್ತಾರೆ. ಕಿರಣ್, ಈಗ ಆಟೋ ಚಾಲಕರ ಸಂಘದವರು ಕೇಳ್ತಾ ಇರುವಂತಹ ಒಂದು ಬೇಡಿಕೆ ಏನಿದೆ, ಸೊ ಅದಕ್ಕೆ ಅವ್ರು ಕೊಡ್ತಾ ಇರುವಂತಹ ಒಂದು ಕಾರಣಗಳು ಒಂದು, ಸೊ ಎಷ್ಟು ಸಾಧ್ಯತೆ ಇದೆ ಈಗ ಬಹುಶಃ ಏರಿಕೆ ಆಗಬಹುದಾ? ಆಲ್ರೆಡಿ ಈಗ ಗ್ರಾಹಕರಿಗೆ ಸಾಕಷ್ಟು ಒಂದು ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ಸೊ ಅದ್ರ ಜೊತೆಗೆ ಆಟೋ ದರ ಕೂಡ ಏರಿಕೆ ಆಗಿ ಬಿಸಿ ತಟ್ಟುತ್ತೆ ಅಂತ ಅನ್ಸುತ್ತಾ? ಹೌದು ರೆಹಮಾನ್, ಖಂಡಿತವಾಗ್ಲೂ ಕೂಡ ರಾಜಧಾನಿ ಬೆಂಗಳೂರಿನಲ್ಲಿ ಈಗಾಗಲೇ ಕೂಡ 1 ಕಿಲೋಮೀಟರ್ಗೆ 15 ರೂಪಾಯಿಯಷ್ಟು ದರ ಇರುವಂಥದ್ದು. ಅಂದರೆ ಮಿನಿಮಮ್ 2 ಕಿಲೋಮೀಟರ್ಗೆ 30 ರೂಪಾಯಿ ದರ ಇರುವಂಥದ್ದು. ಅದನ್ನು ಅಂದರೆ 1 ಕಿಲೋಮೀಟರ್ಗೆ 5 ರೂಪಾಯಿಯನ್ನು ಏರಿಕೆ ಮಾಡಿ 2 ಕಿಲೋಮೀಟರ್ಗೆ 30 ರೂಪಾಯಿ ಇರುವಂಥ ಮಿನಿಮಮ್ ದರವನ್ನು 40 ರೂಪಾಯಿ ಏರಿಕೆ ಮಾಡಬೇಕು ಅಂತೇಳಿ ಈಗಾಗಲೇ ಕೂಡ ರಾಜಧಾನಿ ಬೆಂಗಳೂರಿನ ಸಾಕಷ್ಟು ಆಟೋ ಸಂಘಟನೆಗಳು ಈಗಾಗಲೇ ಕೂಡ ಜಿಲ್ಲಾಧಿಕಾರಿಗಳಿಗೆ, ಉಪ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಕೂಡ ಒಂದು ಮನವಿಯನ್ನು ಕೊಟ್ಟಿರುವಂಥದ್ದು. ಈಗಾಗಲೇ ಈ ಒಂದು ತಂಡದಲ್ಲಿ 5 ಜನ ಪ್ರಮುಖರು ಇರ್ತಾರೆ. ಅಂದರೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಿರ್ಬೋದು, ಜಯನಗರದ RTO ಅಧಿಕಾರಿ ಇರ್ಬೋದು, ಹಾಗೂ ಟ್ರಾಫಿಕ್ ಡಿಪಾರ್ಟ್ಮೆಂಟ್ನ DCP ಸೇರಿದಂತೆ ಒಟ್ಟು 5 ಜನರು ಈ ಒಂದು ತಂಡದಲ್ಲಿರ್ತಾರೆ. ಈ ಒಂದು ತಂಡ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಅಂದರೆ ಇದನ್ನ ಸಾರಿಗೆ ಇಲಾಖೆಯೋ ಇಲ್ಲ ರಾಜ್ಯ ಸರ್ಕಾರವೋ ತೆಗೆದುಕೊಳ್ಳುವಂತ ನಿರ್ಧಾರವಲ್ಲ. ಇದು 2021ರಲ್ಲೂ ಕೂಡ ಮಿನಿಮಮ್ ದರ ಅಂದರೆ 2 ಕಿಲೋಮೀಟರ್ಗೆ 25 ರೂಪಾಯಿ ಇದ್ದಂಥ ದರವನ್ನ ಸಾರಿಗೆ ಆಯುಕ್ತರು, ಅಂದರೆ ಏನೊಂದು ಸಾರಿಗೆ ಪ್ರಾಧಿಕಾರದ ಅಧಿಕಾರಿಗಳಿದ್ದಾರೆ, ಅವರು 5 ರೂಪಾಯಿಯನ್ನು ಹೆಚ್ಚಳ ಮಾಡಿ 30 ರೂಪಾಯಿಗೆ ಒಂದು 2 ಕಿಲೋಮೀಟರ್ ದರವನ್ನ ಒಂದು ನಿಗದಿಯನ್ನು ಪಡಿಸಿದ್ರು. ಈಗ 3 ವರ್ಷ ಆಗಿದೆ. ಆಟೋ ಸ್ಪೇರ್ ಪಾರ್ಟ್ಸ್ಗಳಿರ್ಬೋದು, LPG ಇರ್ಬೋದು, CNG ಇರ್ಬೋದು, ದರಗಳು ಕೂಡ ಏರಿಕೆ ಆಗಿದೆ. ಆ ಕಾರಣಕ್ಕಾಗಿ ಈಗ 30 ರೂಪಾಯಿ ಇರುವ ದರವನ್ನ 40 ರೂಪಾಯಿಗೆ ಏರಿಕೆ ಮಾಡಿ ಅಂತ ಈಗಾಗಲೇ ಕೂಡ ಒಂದು ಮನವಿಯನ್ನ ನೀಡ್ತಾ ಇರುವಂತದ್ದು ರೆಹಮಾನ್.
ಓಕೆ ಥ್ಯಾಂಕ್ ಯು ಕಿರಣ್.